ನಮ್ಮದು ದೇಶದಲ್ಲಿ ಹೇಗಿದೆ ಅಂದರೆ ರಾತ್ರಿ 8 ಗಂಟೆ ನಂತರನೇ ಒಂದೊಂದು ರೂಲ್ಸ್ ಶುರು ಆಗ್ತವೆ. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ ಒಂದು ನೋಟ್ ಬಂದಿ ಆಗಲಿ ಮತ್ತೊಂದಾಗಲಿ ಏನೊಂದಾಗಲಿ ಭಾಷಣದಿಂದ ಹೊಟ್ಟೆ ತುಂಬಲ್ಲ ಸರ್. ಜನರಿಗೆ ಏನು ಕೆಲಸ ಮಾಡಿ ತೋರಿಸ್ಬೇಕು ಸರ್. ನೀವು ಕೆಲಸ ಮಾಡಿದ್ರೆ ಇನ್ನೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅನ್ನೋ ಕರಪತ್ರ ಹಚ್ಚುವಂಥ ಅವಶ್ಯಕತೆ ಇರಲ್ಲ. ನಾವು ಮೋದಿ ಮುಖ ನೋಡಿ ಮತ್ತೊಬ್ಬರ ಮುಖ ನೋಡಿ ಓಟ್ ಹಾಕೋಕ್ಕಿಂತ ಈಗ ಇದ್ದವ್ರು ಎಲ್ಲ ಸರ್ 25 ಜನ ಸಂಸದರಿದ್ದು ಮೋದಿ ಮುಂದೆ ಹೋಗಿ ಯಾವ ಲೆಕ್ಕದಲ್ಲಿ ಯಾವ ಗಡ್ಸಲ್ಲಿ ಮಾತಾಡಿದ್ದಾರೆ ಹೇಳಿ ಸರ್. ಅಲ್ಲಿ ಹೋಗಿ ಇವರು 25 ಅಲ್ಲ 30 ನೀವು ಗೆಲ್ಸಿದ್ರು ಕೂಡ ಅವ್ರು ಹೋಗಿ ಅಲ್ಲಿ ಕೈ ಕಟ್ಕೊಂಡೇ ನಿಲ್ಬೇಕು ಶಿವ. ಅಲ್ಲಿ ಗಡ್ಸಲ್ಲಿ ಮಾತಾಡುವಂಥ ದಮ್ ಇವ್ರು ಯಾರಿಗೂ ಇಲ್ಲ ಸರ್. ನಮ್ಮ ಅಜ್ಜಿ ಈಗೂ ಹೇಳ್ತಾರೆ ಸರ್, ನಮ್ಗೆ ತಾಯಿ ಕೊಟ್ಟಿದ್ದು ಅಂದರೆ ಅವ್ರಿಗೆ ಆ ಇಂದಿರಾ ಗಾಂಧಿಯಲ್ಲಿ ಅವ್ರ ತಾಯಿಯನ್ನು ಕಾಣ್ತಾರೆ ಸರ್. ಅವರು ನಮ್ಮ ತಾಯಿ ಕೊಟ್ಟಿದ್ದು ಮನೆ, ನಮ್ಮ ತಾಯಿ ಕೊಟ್ಟಿದ್ದು ಜಮೀನು, ಅವ್ರಿಗೆ ಈ ಥರ ಭಾವನೆ ಇದೆ ಸರ್. ಈಗ ಚುನಾವಣೆ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಏನು ಸರ್? ಚುನಾವಣೆ ಅಂದರೆ ಪ್ರತಿ ವರ್ಷ ಬಂದಂಗೆ ಈ ವರ್ಷವೂ ಅದೇ ಥರ ಅಂತ ಅನಿಸ್ತದೆ ಸರ್. ಯಾಕಂದರೆ ನಮಗೆ 10 ವರ್ಷದಿಂದ ನಾವು ಚುನಾವಣೆ ಬಗ್ಗೆನೇ ಬೇಸತ್ತಿದ್ದೇವೆ. ಚುನಾವಣೆ ಅನ್ನೋದೇ ಆಗಿದೆ. ಬಟ್ ಆ ಚುನಾವಣೆಗೆ ಇರುವಂಥ ಏನು ಒಂದು ಬೇಡಿಕೆ ಯಾವ ಥರ ಇದೆಯಲ್ಲ ಆ ಥರ ಜನರ ಬೇಡಿಕೆಗೂ ಸ್ವಲ್ಪ ಪ್ರಶಸ್ತಿಯನ್ನು ಕೊಡಲಿ ಅನ್ನೋದು ನಮ್ಮ ಆಶಯ ಸರ್. ಅಷ್ಟೇ. ಈ ಚುನಾವಣೆ ಬಂದಾಗೆ ಎಲ್ಲರೂ ಬರ್ತಾರೆ ಅಂತ ಹೇಳಿ ಜನ ಹೇಳ್ತಾರೆ. ಬಟ್ ನನ್ನನ್ನು ಸೇರಿಸಿ ಬಾಕಿ ಟೈಮಲ್ಲಿ ಯಾರೂ ಬರಲ್ಲ, ನಮ್ಮ ತೊಂದರೆಗಳಿಗೆ ಯಾರೂ ಸಹಕರಿಸಲ್ಲ. ನಮಗೆ ನಮ್ಮ ಬೇಡಿಕೆಗಳೇನಿದ್ದಾವೆ, ಮೂಲಭೂತ ಅವಶ್ಯಕತೆಗಳು ಏನಿದ್ದಾವೆ ಅನ್ನೋದನ್ನು ಯಾರೂ ಕೂಡ ತಿಳಿಸಲ್ಲ ಸರ್. ಏನನ್ನ ಈ ಬಾರಿ ಯಾರೇ ಅಭ್ಯರ್ಥಿಗಳು ಆಯ್ಕೆ ಬಂದ್ರೆ ಏನು ಡಿಮ್ಯಾಂಡ್ ಇಡ್ತಿದ್ದೀರಾ ನೀವು? ಸರ್ ನಮ್ಮದಿಲ್ಲಿ ಮೊದಲನೇ ಬೇಡಿಕೆ ಅಂತಂದರೆ ಇಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ ಸರ್ ನಮ್ಮ ಉತ್ತರ ಕನ್ನಡದಲ್ಲಿ. ಅದು ಮತ್ತು ಸ್ಪೆಸಿಫಿಕ್ ಕಾರವಾರದಲ್ಲಿ ಉದ್ಯೋಗ. ಈಗ ನೋಡಿ ಇವನೇ ಪಕ್ಕದಲ್ಲಿದ್ದಾನೆ ಸರ್, ITI ಮಾಡಿದ್ದಾನೆ, ಡಿಗ್ರಿ ಮಾಡಿದ್ದಾನೆ, ಬಟ್ ಅವನಿಗೆ ಕೆಲಸ ಇಲ್ಲ, ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಹೀಗಿರುವಾಗ ಈ ಮಕ್ಕಳನ್ನು ನಾವು ಯಾವ ಇದರಲ್ಲಿ ಉದ್ದೇಶದಿಂದ ಕಲಿಸ್ಬೋದು ಸರ್? ಕಲೀರಿ ಅಂತ ಹೇಳಿ ಶಾಲೆ ಕಲಿಸ್ಬೋದು, ಬಿಟ್ಟರೆ ಅವ್ರಿಗೆ ಉದ್ಯೋಗಕ್ಕೆ ಯಾವ್ದು ಬೇಕು ಅನ್ನೋದು ಇನ್ನೂ ತನಕ ಕರೆಕ್ಟಾಗಿ ನಮಗೆ ಸಿಗ್ತಾ ಇಲ್ಲ ಸರ್. ಇಲ್ಲಿ ಕೆಲಸನೂ ಇಲ್ಲ ಜನರಿಗೆ. ಇವರೆಲ್ಲ ಕಲಿತು ಕೂಡ ಕೂಲಿ ಕೆಲಸಕ್ಕೆ ಹೋಗೋದಾದರೆ ಮಕ್ಕಳು ಯಾಕೆ ಕಲಿಬೇಕು ಅಂತ ಆ ಮೆಂಟಾಲಿಟಿ ಬರೋಕ್ಕೆ ಶುರು ಆಗುತ್ತೆ ಸರ್ ಜನರಿಗೆ. ಈಗ ನಾನು ಕೂಡ ಸರ್, ನಾನು D.Ed ಮಾಡಿದ್ದೇನೆ, ಬಟ್ ನಾನು ಡ್ರೈವಿಂಗಿಗೆ ಹೋಗ್ತಾ ಇದ್ದೇನೆ. ಈಗ ಒಂದು ಲೆಕ್ಕದಲ್ಲಿ ಏನಂದರೆ ಸುಮ್ಮನೆ ಖಾಲಿ ಇರಬಾರ್ದು, ಕೆಲಸ ಮಾಡಬೇಕು ಅನ್ನೋದು ಒಂದು. ಬಟ್ ನಾವು ನಮ್ಮದು ಶ್ರಮಕ್ಕೆ ತಕ್ಕಷ್ಟೇ ನಮ್ಮ ಕೆಲಸ ಬೇಕಲ್ಲ ಸರ್. ನಮ್ಮ ಕೆಲಸ ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕಂಪ್ನಿ ಬರಲಿ, ಒಳ್ಳೆ ಜನರಿಗೆ ಕೆಲಸ ಕೊಡಲಿ. ಯಾವುದು ರಾಜಕೀಯ ಮತ್ತು ಮತ್ತೊಂದು ಜಾತಿ ಎಲ್ಲ ನೋಡ್ದೇ ಯಾರಿಗೆ ಸಾಮರ್ಥ್ಯ ಇದೆ ಅಂಥವ್ರನ್ನ ಹುಡುಕಿ ಅವ್ರಿಗೆ ಕೆಲಸ ಕೊಡಲಿ. ಮತ್ತು ಜೊತೆಗೆ ಇಲ್ಲಿ ನಮ್ಮ ಏನು ಈ ಉತ್ತರ ಕನ್ನಡದ ಮುಖ್ಯವಾದ ಸಮಸ್ಯೆ ಅಂದರೆ ಅತಿಕ್ರಮಣದಾರರ ಸಮಸ್ಯೆ ಸರ್. ನಮ್ಮದು ಇಲ್ಲಿ ಎಕರೆ ಗಂಟಲೆ ಏನು ತೋಟ ಇಲ್ಲ ಸರ್. ನಮ್ದು ಇರೋದು ಕೇವಲ 2 ಗುಂಟೆ 3 ಗುಂಟೆ ಸರ್ ಜಮೀನು. 2 ಗುಂಟೆ ಮ್ಯಾಕ್ಸಿಮಮ್ 2 ಗುಂಟೆ ಸರ್. ಈಗ ಇಲ್ಲಿ ನೀವು ನೋಡಿದ್ರಿ ಬಂದಾಗೆ ಆ 2 ಗುಂಟೆನೇ ನಮಗೆ ಒಬ್ಬೊಬ್ಬರು ಒಂದೊಂದು ಮನೆ ಅವ್ರ ಹೆಸರಿಗಾದರೆ ಅವರು ಸ್ವಂತ ತಮ್ಮದು ಕಣ್ಮುಚ್ಚಿ ಆರಾಮಾಗಿ ಊಟ ಮಾಡ್ಬೋದು ಸರ್, ನಮ್ಮ ಮನೆ ಅಂತ ಹೇಳಿ. ಈಗ ಅವ್ರಿಗೆ ಏನಾಗಿದೆ ಅಂದರೆ ಈಗ ಯಾವಾಗ ಯಾರು ಏನಾಗುತ್ತೋ, ಯಾವ ಗೌರ್ಮೆಂಟ್ ಬರುತ್ತೋ, ಯಾರು ಅಷ್ಟೊತ್ತಿಗೆ ಏನು ನಮ್ಮದು ದೇಶದಲ್ಲಿ ಹೇಗಿದೆ ಅಂದರೆ ರಾತ್ರಿ 8 ಗಂಟೆ ನಂತರನೇ ಒಂದೊಂದು ರೂಲ್ಸ್ ಶುರು ಆಗ್ತವೆ. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಹೊತ್ತಿಗೆ ಒಂದು ನೋಟ್ ಬಂದಿ ಆಗಲಿ ಮತ್ತೊಂದಾಗಲಿ ಏನೊಂದಾಗಲಿ ರಾತ್ರಿ ಆದಾಗಿಂದನೇ ಶುರು ಆಗೋದು ಸರ್. ಹಾಗಾಗಿ ಈಗ ಹಗಲಿಗೆ ಏನಾಗ್ತದೆ ಅನ್ನುವಂಥದ್ದು ಜನರಿಗೆ ಒಂದು ನಂಬಿಕೆ ಇಲ್ಲ ಸರ್. ಹಾಗಾಗಿ ಒಂದು ನಮ್ಮ ಮುಖ್ಯ ಸಮಸ್ಯೆ ಅಂದರೆ ಇಲ್ಲಿ ಜನರಿಗೆ ಅವ್ರಿಗೊಂದು ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆನೂ ಮಾಡಬೇಕು ಸರ್. ಪ್ರತಿಯೊಬ್ಬರು ಇಷ್ಟು ವರ್ಷ ಆದರೂ ಕೂಡ ನೀವು ಹೀಗೆ ಇದ್ದವ್ರ ಬಗ್ಗೆ ನಾನಂತೂ ಏನು ಹೇಳೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ಇದ್ದವ್ರು ಕೆಲಸ ಮಾಡಿದ್ರೆ ನಾವು ಇಲ್ಲದೇ ಇದ್ದವ್ರಿಗೆ ಓಟ್ ಹಾಕಿ ಅಂತ ಹೇಳೋ ಪರಿಸ್ಥಿತಿ ಬರಲ್ಲ. ಈಗ ನೋಡಿ 25 ವರ್ಷದಿಂದನೇ ಈಗ ಕೆಲಸನೇ ಮಾಡಿಲ್ಲ ವ್ಯಕ್ತಿ. ಒಂದು ಹಕ್ಕುಪತ್ರ ಬರೀ ಅಲ್ಲಿ ಡಬಲ್ ಇಂಜಿನು 3 ಇಂಜಿನು ಅಂತ ಹೇಳ್ಕೊಂಡೇ ಬಂದರೂ ಶಿವ ಇಲ್ಲಿ ಯಾವ ಇಂಜಿನು ಕೆಲಸ ಮಾಡಿಲ್ಲ ಸರ್ ಸರಿಯಾಗಿ. ಮನಸ್ಸು ಮಾಡಿದ್ರೆ ಏನು ದೊಡ್ಡ ಮಾತಲ್ಲ ಸರ್. ಬೇರೆ ಕಡೆ ಅರುಣಾಚಲ ಪ್ರದೇಶ ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ಹಕ್ಕುಪತ್ರ, ನಾವೆಲ್ಲ ತಿಳ್ಕೊಂಡಿದ್ದೇವೆ. ಬೇರೆ ಕಡೆ ಎಲ್ಲ ಕೊಟ್ಟಿದ್ದಾರೆ. ಈಗ ಕೊಡಬೇಕು ಅನ್ನೋದಕ್ಕೆ 1 ಪಾಯಿಂಟ್ ಇದ್ರೂ ಸಾಕು ಸರ್. ಕೊಡಬಾರ್ದು ಅನ್ನೋದಕ್ಕೆ 100 ಪಾಯಿಂಟ್ಸ್ ಇರ್ತವೆ. ಯಾಕೆ ಕೊಡಬಾರ್ದು ಅನ್ನೋದಕ್ಕೆ ಆ ಉದ್ದೇಶ, ಕೊಡಬೇಕು ಯಾಕೆ ಅನ್ನೋದನ್ನು 1 ಪಾಯಿಂಟ್ ಇಟ್ಕೊಂಡವರು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಕೊಡೋದಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಮತ್ತು ಒಳ್ಳೆಯವ್ರು ಜನರಿಗೆ ಏನಾಗಿದೆ ಸರ್, ಈಗ ನೋಡಿ ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಮನೆ ಕೊಟ್ಟಿದ್ದನ್ನು ಈಗಾರು ನೆನೆಸ್ತಾರೆ ಸರ್. ನಮ್ಮ ಅಜ್ಜಿ ಆಗಲಿ ಯಾರು ಅವರು ಅಂದರೆ ಮನೆ ಮುಖ್ಯ ಜನರಿಗೆ. ಮನೆ ಒಂದು ನಮ್ಮ ಅಜ್ಜಿ ಈಗೂ ಹೇಳ್ತಾರೆ ಸರ್, ನಮ್ಗೆ ತಾಯಿ ಕೊಟ್ಟಿದ್ದು ಅಂದರೆ ಅವ್ರಿಗೆ ಆ ಇಂದಿರಾ ಗಾಂಧಿಯಲ್ಲಿ ಅವ್ರ ತಾಯಿಯನ್ನು ಕಾಣ್ತಾರೆ ಸರ್. ಅವರು ನಮ್ಮ ತಾಯಿ ಕೊಟ್ಟಿದ್ದು ಮನೆ, ನಮ್ಮ ತಾಯಿ ಕೊಟ್ಟಿದ್ದು ಜಮೀನು, ಅವ್ರಿಗೆ ಈ ಥರ ಭಾವನೆ ಇದೆ ಸರ್. ಆದರೆ ನಾವು ಇಷ್ಟು ವರ್ಷದಿಂದ ಈ ಪ್ರಗತಿ ನಾವು ಎಲ್ಲೋ ವಿಶ್ವಗುರು ಆ ಗುರು ಅಂತ ಹೇಳಿದ್ರು ಕೂಡ ನಮಗಿನ್ನೂ ಸ್ವಂತ ಒಂದು ಗುಂಟೆಯಲ್ಲಿ ಮನೆ ಸ್ವಂತ ಆಗಿಲ್ಲ ಸರ್ ನಮ್ಮದು. ಆ ಟೈಮಿಗೆ ಎಲ್ಲ ಈಗ 400-500 ಸೀಟಿನ ಆಶಾಭಾವನೆ ಇಟ್ಕೊಂಡು ಇಲೆಕ್ಷನ್ಗೆ ಮಾಡ್ತಾ ಇದ್ದಾರೆ. ಬಟ್ ಜನರು ಏನಿದೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಬಗ್ಗೆ ಜಾಸ್ತಿ ಅವರು ಪ್ರಕಾಶವನ್ನು ಹಾಕಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಅಷ್ಟೇ ಸರ್. ಈಗ ಅದೇ BJP ಸರ್ಕಾರ ಕೇಂದ್ರಕ್ಕೆ ಬರುವಾಗ ನರೇಂದ್ರ ಮೋದಿ ಸರ್ಕಾರ ಎಲ್ರಿಗೂ ಗುಡಿಸಲು ಮುಕ್ತವಾಗಿ ದೇಶ ಮಾಡ್ತೀನಿ, ಬಡತನ ಮುಕ್ತವಾಗಿ ಮಾಡ್ತೀನಿ ಅಂದರು. ಬಡತನ ನಿವಾರಣೆ ಆಗಿದೆಯಾ ಸರ್? ಸರ್ ನೋಡಿ ಭಾಷಣದಲ್ಲಿ ಏನು ಹೇಳ್ಬೋದು ಸರ್. ಈಗ ನಾನು ಕೂಡ ಹೇಳ್ಬೋದು,
ನಿಮ್ಗೆ ಈಗ ಮನೆಗೆ ಹೋಗ್ರಿ ಸರ್ 10 ಲಕ್ಷ ನಾನು ಕಳಿಸ್ಬಿಡ್ತೇನೆ ಅಂತ ಹೇಳಿ. ಬಟ್ ಭಾಷಣದಿಂದ ಹೊಟ್ಟೆ ತುಂಬಲ್ಲ ಸರ್. ಜನರಿಗೆ ಏನು ಕೆಲಸ ಮಾಡಿ ತೋರಿಸ್ಬೇಕು ಸರ್. ಕೆಲಸ ಮಾಡಿ ತೋರಿಸಿದ್ರೆ ನೀವು ಓಟಿಗೆ ನೀವು ಗೋಡೆ ಮೇಲೆಲ್ಲ ಕರಪತ್ರಗಳನ್ನು ಅಂಟಿಸೋ ಅವಶ್ಯಕತೆ ಇರಲ್ಲ ಸರ್. ನೀವು ಕೆಲಸ ಮಾಡಿದ್ರೆ ಇನ್ನೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅನ್ನೋ ಕರಪತ್ರ ಹಚ್ಚುವಂಥ ಅವಶ್ಯಕತೆ ಇರಲ್ಲ. ನೀವು ಕೆಲಸ ಮಾಡದೇ ಇದ್ರೇ ನೀವು 60-70 ನೀವು ಏನಂದರೆ ಸಭೆ ಸಮಾರಂಭಗಳನ್ನು ಮಾಡಬೇಕಾಗ್ತದೆ. ಕೆಲಸ ಮಾಡಿದ್ದಿದ್ರೆ ಒಂದು ಕಾಲ ಇತ್ತು ಸರ್, ಇಂದಿರಾ ಗಾಂಧಿ ಡೆಲ್ಲಿಯಲ್ಲಿದ್ದರು, ಅವರು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು ಗೆಲ್ತಿದ್ರು. ಅಂದರೆ ಅವರು ಯಾವ ಥರ ತಮ್ಮ ಹೆಸರನ್ನ ಉಳಿಸ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಸಮ ನಿಮ್ಗೆ ಹೇಳ್ತೇನೆ. ಇಂದಿರಾ ಗಾಂಧಿ ಅವರು ಅಲ್ಲಿದ್ದರೂ ಕೂಡ ಇಲ್ಲಿ ಗೆಲ್ತಿದ್ರು ಸರ್. ಅದೇ ಥರ ಇವರು ಮೋದಿಯವರು ಈಗ ಪ್ರಚಾರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ದುಡ್ಡನ್ನು, ಅದರಲ್ಲೇ ಒಂದು ಅರ್ಧ ಬಡವರಿಗೆ ಈ ಥರ ಏನಾದರೂ ಸವಲತ್ತಿಗೆ ಈ ಮನೆಗೆ ಕಟ್ಕೊಳ್ಳಿಕ್ಕೆ ಏನಾದರೂ ಸ್ವಲ್ಪ ಅದರಲ್ಲೇ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನೋ ನನ್ನ ವಿಷಯ ಸರ್, ನನ್ನ ವಿಚಾರ. ಈ ಬಾರಿ ಇಲ್ಲಿ ಇರುವ 2 ಅಭ್ಯರ್ಥಿಗಳಿಗೆ ನಿಮ್ಮ ಬಹಳ ಮುಖ್ಯವಾದ ಡಿಮ್ಯಾಂಡ್ ಇದೆ ಅಂತ ಅಂದರೆ ಏನು ಹೇಳ್ತೀರಾ ಸರ್? ಅರಣ್ಯ ಅದು ಅಕ್ರಮ ಸಕ್ರಮದ ಬಗ್ಗೆ ಮೊದಲನೇ ಮುಖ್ಯ ಡಿಮ್ಯಾಂಡ್ ಸರ್. ನಮಗಂತಲ್ಲ ಸರ್, ಈ ನಮ್ಮ ಉತ್ತರ ಕನ್ನಡದಲ್ಲೇ ದೊಡ್ಡ ಸಮಸ್ಯೆ ಸರ್ ಅದು. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಹೋದರೆ ಅವರು ಎಕರೆ ಗಂಟೆ ಲೆಕ್ಕದಲ್ಲಿ ತೊಗೊಳ್ತಾ ಇದ್ದಾರೆ ಸರ್. ಬಟ್ ಎಕರೆಯಲ್ಲಿ ತೊಂದರೆ ಇಲ್ಲ. ನಾವು ಈಗೂ ಹೇಳ್ತಾ ಇದ್ದೇವೆ ಸರ್, ಬರೀ 2 ಗುಂಟೆ ಲಾಸ್ಟ್ ಟೈಮ್ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿತ್ತು ಸರ್, ಒಂದು ತಂದಿತ್ತು. ಅಂದರೆ ಈ SC STಗಳಿಗೆ ಫ್ರೀ, ಮತ್ತು ಅವ್ರಿಗಿಂತ ಮೇಲಿದ್ದವರಿಗೆ 50,000, OBCಗಳಿಗೆ 40,000, ಈ ಥರ ಒಂದು ಸ್ಕೀಮಲ್ಲಿ ಅವ್ರ ಮನೆಗಳನ್ನು ಹೆಸರು ಮಾಡಿ ಕೊಡ್ತೇವೆ ಅಂತ ಹೇಳಿ ಒಂದು ಸ್ಕೀಮ್ ತಂದಿತ್ತು. ನಂತರ ಅದು ಕಾಲಾನುಕ್ರಮದಲ್ಲಿ ಸರ್ಕಾರಗಳು ಮೇಲೆ ಕೆಳ ಆಗೋದ್ರಿಂದ ಸರ್ಕಾರ ಬಿದ್ದೋಯ್ತು. ಈಗ ಅದನ್ನೇ ನಮ್ಮ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ಅಥವಾ BJP ಗೌರ್ಮೆಂಟ್, ಯಾವ ಗೌರ್ಮೆಂಟ್ ಬಂದರೂ ಕೂಡ ಈಗ ಅವ್ರು ಏನು ಮಾಡಿದ್ರಲ್ಲ ಹಿಂದಿನ ಕಾನೂನು, ಅದೇ ಕಾನೂನನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಜನರಿಗೆ ಒಳ್ಳೆಯದಾಗುವಂಥ ಒಂದು ವಿಚಾರಗಳನ್ನು ಮಾಡಲಿ ಅನ್ನೋದು ನಮ್ಮದು ಇಷ್ಟೇ ಸರ್. ನಮಗೆ ಪಾರ್ಟಿ ಯಾರು ಕೆಲಸ ಮಾಡಿದ್ದಾರೆ ಅವ್ರು ಕೆಲಸ ಮಾಡಿದ್ದೇವೆ ಅಂತ ಹೇಳಬೇಕಾಗತ್ತೆ ಸರ್. ಈಗ ಹಾಗಾಗಿ ಅದನ್ನು ಯಾರು ಬಂದರೂ ಕೂಡ ಈಗ ಅದೇನು ಹಕ್ಕುಪತ್ರ ಕೊಡುವಂಥ ವಿಚಾರ ಇದೆ, ಅದನ್ನು ಯಾರು ಆದಷ್ಟು ಬೇಗ ಮಾಡ್ತಾರೆ ಅವರು ಜನರ ಅನುಕಂಪವನ್ನು ಗಳಿಸ್ತಾರೆ ಅನ್ನೋದು ನನ್ನ ಮಾತು ಸರ್. ನಮ್ಮ BJP ಕ್ಯಾಂಡಿಡೇಟ್ಗಳೆಲ್ಲ ಮೋದಿ ಹೆಸರನ್ನು ನೋಡಿ, ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಂ ಸರ್. ಇವೆಲ್ಲ ಯುವಕರು ಸರ್, ಮೋದಿ ಮುಖ ನೋಡಿ ಓಟ್ ಹಾಕೋದು ಅಂದರೆ ಸರ್, ನಮಗೇನಾಗಿದೆ, ನಮಗೆ ಭಾವನಾತ್ಮಕವಾಗಿ ಸೆಳೆಯುವಂಥ ಕೆಲಸವನ್ನು ನಾವೀಗ 10 ವರ್ಷದಿಂದ ನೋಡಿದ್ದೇವೆ ಸರ್. ಹಿಂದೆ ನೋಡಿ, ಎಕ್ಸಾಂಪಲ್ ಹೇಳೋದಂದರೆ ಸರ್, ಈಗ ಒಂದು 5 ವರ್ಷದಿಂದ, ಈಗ ಒಂದು 10 ತಿಂಗಳಾಯ್ತು ಸರ್, ನನ್ನ ಮನೆಗೆ ವೈಯಕ್ತಿಕವಾಗಿ ನನಗೆ 5,000 ರೂಪಾಯಿ ಬರ್ತಾಯಿದೆ ಸರ್. ನನಗೆ 2,000 ಕರೆಂಟಿನ ಬಿಲ್ ಉಳಿತಾಯ ಆಗ್ತಾಯಿದೆ ಸರ್. 2,000 ನನ್ನ ಹೆಂಡತಿಗೆ ಸಿಗ್ತಾಯಿದೆ. 850 ರೂಪಾಯಿ ನಮ್ಗೆ ಅಕ್ಕಿ ದುಡ್ಡು ಬರ್ತಾಯಿದೆ ಸರ್, ನನ್ನ ಕುಟುಂಬಕ್ಕೆ ಸರ್. ಅದು 5,000 ಅಂದರೆ ನನಗೇನೋ ಒಂದು ದೊಡ್ಡ ಹೊರೆಯನ್ನು ಇಳಿಸ್ದಂಗೆ ಸರ್. ನಾವು ಮೋದಿ ಮುಖ ನೋಡಿ ಮತ್ತೊಬ್ಬರ ಮುಖ ನೋಡಿ ಓಟ್ ಹಾಕೋಕ್ಕಿಂತ ಈಗ ಇದ್ದವ್ರು ಎಲ್ಲ ಸರ್, 25 ಜನ ಸಂಸದರಿದ್ದು ಮೋದಿ ಮುಂದೆ ಹೋಗಿ ಯಾವ ಲೆಕ್ಕದಲ್ಲಿ ಯಾವ ಗಡ್ಸಲ್ಲಿ ಮಾತಾಡಿದ್ದಾರೆ ಹೇಳಿ ಸರ್. ಅಲ್ಲಿ ಹೋಗಿ ಇವರು 25 ಅಲ್ಲ 30 ನೀವು ಗೆಲ್ಸಿದ್ರು ಕೂಡ ಅವ್ರು ಹೋಗಿ ಅಲ್ಲಿ ಕೈ ಕಟ್ಕೊಂಡೇ ನಿಲ್ಲಬೇಕು ಶಿವ. ಅಲ್ಲಿ ಗಡ್ಸಲ್ಲಿ ಮಾತಾಡುವಂಥ ದಮ್ ಇವ್ರು ಯಾರಿಗೂ ಇಲ್ಲ ಸರ್. ಯಾಕಂದರೆ ಇವ್ರು ತಮ್ಮ ಮುಖದಲ್ಲಿ ಗೆದ್ದವರಲ್ಲ ಸರ್, ಇವರೆಲ್ಲ ಮೋದಿ ಮುಖದಲ್ಲೇ ಗೆದ್ದವರು. ಇವ್ರು ಅಲ್ಲಿ ಹೋಗಿ ಮುಂದೆ ನಿಂತ್ಕೊಂಡು ಮಾತಾಡಿ ಗಡಿಸಿದೆ ಅವರಿಗೆ. ಮೋದಿ ಒಳ್ಳೆಯವರೇ ಕೆಟ್ಟವರಂತೂ ನಮಗೇನು ಗೊತ್ತಿಲ್ಲ ಸರ್, ಯಾಕಂದರೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ. ಯಾಕಂದರೆ ನಮ್ಗೆ ಇಲ್ಲಿ ಇರುವಂಥ ಇವರೆಲ್ಲ ಕಳ್ಳರು ಸುಳ್ಳರು ಎಲ್ಲ ಏನಂದರೆ ವಾಷಿಂಗ್ ಮಷಿನ್ ಥರ ಅವ್ರನ್ನ ಹಿಂಗೆ ರಾತ್ರಿ ಹಾಕಿ ಬೆಳಗ್ಗೆ ಎದ್ಬಿಟ್ರೆ ಅವರು ಕ್ಲಿಯರ್ ಆಗಿಬಿಟ್ಟಿರ್ತಾರೆ. ಇವ್ರು ರಾತ್ರಿ ನಾವು ಕಳ್ಳರು ಅಂದಿರ್ತೀವಿ, ಬೆಳಗ್ಗೆ ನೋಡಿದ್ರೆ ಅವರು ಹೀರೋಗಳಾಗಿ ಪೇಪರ್ದಲ್ಲೆಲ್ಲ ಬರ್ತಾ ಇರ್ತಾರೆ. ಹಾಗಾಗಿ ನಮಗೆ ಈಗ ಯಾರು ಒಳ್ಳೆಯವರು ಯಾರು ಕೆಟ್ಟೋದ್ರು ಅನ್ನೋದ್ರ ಬಗ್ಗೆನೇ ನಮಗೆ ಸ್ವಲ್ಪ ಕನ್ಫ್ಯೂಷನ್ದಲ್ಲಿ ಇದ್ದೇವೆ ಸರ್ ನಾವು, ಯಾರು ಬೇಕು ಹೀಗೆ ಅಂತ ಹೇಳಿ.